ಈ ರಾಜ್ಯ ಸರ್ಕಾರ ತಾನು ಮಾಡ್ಕೊಳ್ಳೋ ಎಡವಟ್ಟುಗಳು ಹಾಳಾಗೋಗ್ಲಿ, ಜನಕ್ಕೂ ಎಡವಟ್ಟು ಮಾಡ್ತಾರಪ್ಪ. ಸೆಪ್ಟೆಂಬರ್ 22ನೇ ತಾರೀಕು PSI ಪರೀಕ್ಷೆ, ಅವತ್ತೇ UPSC ಪರೀಕ್ಷೆ ಮತ್ತು SSC ಪರೀಕ್ಷೆ. ಈಗ ಏನು ಮಾಡಬೇಕು? ಸಿದ್ದರಾಮಯ್ಯವ್ರು ಸ್ಪಂದಿಸ್ತಿಲ್ವಂತೆ. ಸಿದ್ದರಾಮಯ್ಯವ್ರು ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಎಲ್ಲ ಸಮಸ್ಯೆಗಳ ಮಧ್ಯೆ ಬೇರೆಯವ್ರನ್ನ ಸಮಸ್ಯೆಗೆ ತಳ್ಳಬೇಡಿ. UPSC ಮತ್ತು SSC ಎಕ್ಸಾಮು ನಿಮಗಿಂತ ಮೊದಲು ತೀರ್ಮಾನ ಆಗಿರೋದದು. ಹೌದು, ನೀವು ತೀರ್ಮಾನ ಮಾಡಿದ್ಮೇಲೆ ಅಲ್ಲ ಅವ್ರು ಬಂದಿರೋದು. ಹಾಗಾಗಿ ಯು ಶುಡ್ ಬಿ ಕೇರ್ಫುಲ್ ಎನಫ್. ಹಾಗಾಗಿ ನನ್ನ ಪ್ರಕಾರದಲ್ಲಿ ನೀವು ಸೇಮ್ ಡೇ ಮಾಡಕೂಡ್ದು, ಚೇಂಜ್ ಮಾಡಿಕೊಡಿ. ಏನು ದೇಶ ಬಿದ್ದೋಗಲ್ಲ. ಮತ್ತು ಅದನ್ನು ಶನಿವಾರ ಭಾನುವಾರನೇ ನಡೆಸಬೇಕು ಅಂತ ಏನಿಲ್ಲ, ವಾರದ ಮಧ್ಯದಲ್ಲಾದರೂ ನಡೆಸ್ಬೋದು. ಅಂದರೆ ಕಾಲೇಜ್ಗಳು ಸ್ಕೂಲ್ಗಳು ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಏನು ಸಿಕ್ಕತೆ ಇದ್ರೆ ಅವತ್ತೊಂದಿನ ಏನಾಗ್ಬಿಡುತ್ತೆ. ಯಾವ್ದು ಕಾಲೇಜು ಸ್ಕೂಲ್ಗಳು, ಎಷ್ಟು ಕಾಲೇಜು ಸ್ಕೂಲ್ ಮುಚ್ಚಿಬಿಡ್ಬೇಕಾಗಿ ಬಂದ್ಬಿಡುತ್ತೆ ನಿಮಗೆ. ವಾರದ ಮಧ್ಯದಲ್ಲೇ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಇದನ್ನು ಪ್ರೆಸ್ಟೀಜ್ ಮಾಡ್ಕೋಬೇಡಿ ದಯವಿಟ್ಟು. ಡೇಟ್ ಚೇಂಜ್ ಮಾಡಿಕೊಡಿ. ರಾಜ್ಯದ ಮಕ್ಕಳು ನೀವು ಮಾಡಿಕೊಡೋದ್ರಿಂದ ನಾಳೆ UPSC ಬರೆದು ದೊಡ್ಡ ಅಧಿಕಾರಿಯಾಗಿ ಆಯ್ಕೆ ಆದರೆ ಲಾಭ ಯಾರಿಗೆ? ರಾಜ್ಯಕ್ಕೇನೆ ಇದೆ. ಯಾರಿಗೆ ಲಾಭ? ಹಾಗಾಗಿ ಮಾಡಿಕೊಡಿ, ಅದನ್ನು ಪ್ರೆಸ್ಟೀಜ್ ಮಾಡ್ಕೋಬೇಡಿ. ಇಟ್ ಇಸ್ ನಾಟ್ ಗುಡ್ ಫಾರ್ ಯು, ಅಷ್ಟು ಮಾತ್ರ ಹೇಳಬಲ್ಲೆ.